ನಿಮಗೆ ಏನೋ ಟ್ರಕ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಅನೇಕ ನನ್ನ ಮನೆಯ ಹತ್ಯೆ ಆದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಯಲ್ಲಿ ಬರ್ತಾ ಇದ್ದಾರೆ, ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟಗಾರ ಪರವಾಗಿ ಎಲ್ಲ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಈ ಹೋರಾಟನ ನಾವು ಬಿಡಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯಾವುದೂ ಕೂಡ ಆತಂಕ ವ್ಯಕ್ತಪಡಿಸಬೇಡ್ರಿ ಅಂತೇಳಿ ಧೈರ್ಯ ತುಂಬಿ ಹೋಗಿದ್ದರು. ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ. ಕೆಲವೊಂದು ಸನ್ನಿವೇಶ ನನಗೆ ಕಂಡು ಬಂತು. ನನ್ನ ಈಗೇನು ಮಗಳು ಇದ್ಲು, ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣೆ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ತುಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೇವೆ. ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲನಿ ಇರ್ತಕ್ಕಂಥ ಬಿಡ್ನಾಳ್ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚು ಹಾಕ್ಕೊಂಡು ಕುಂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವನ್ನ ಮಾಹಿತಿ ಕೊಟ್ಟರು. ಈ ಒಂದು ನಾವು ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಬಿಡ್ನಾಳ್ ಗ್ರಾಮದಾಗಿದ್ದೀವಿ. ಯಾರೋ ಅನಾನುವಾಗಿ ಅಡ್ಡಾಡಿದ್ರು ಕೂಡ ಮೊದಲಾದರೂ ಜಾಗೃತಿ ವಹಿಸ್ತಿದ್ವಿ ನಾವು. ಅಂಥ ಅವರಿಗೂ ಕೂಡ ಈಗ ಇದು ಹತ್ಯೆ ಆದ ನಂತರ ಅವರಿಗೂ ಕೂಡ ಕೆಟ್ಟ ಅನಿಸಿದ್ವಿ. ಈಗ ನನಗೆ ಗಮನಕ್ಕೆ ತಂದರು. ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ಎದ್ದ ತಕ್ಷಣ ನಾನು ಬೆಂಡಿಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಂದೆ, ನಮ್ಮ SB ಡ್ಯೂಟಿಗಳಿದೆ, ಇಮಿಡಿಯೇಟ್ಲಿ ಅವ್ರು ರಾತ್ರಿ ನಂಗೆ ಸೆಕ್ಯೂರಿಟಿ ಕೊಟ್ಟರು. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತಂದು ಅವ್ರ ಆದೇಶ ಮಾಡಿಸ್ಕೋಬೇಕಂತ ನಮ್ಮ ಅಂತಂದಲ್ಲಿ ಅದೊಂದು ಬೇಡಿಕೆ ಇಟ್ಕೊಂಡು ನಾವು ಕೂತಿದ್ವಿ. ಅಷ್ಟರೊಳಗಡೆ ಬೆಳಗ್ಗೆ ಕೂಡ ಅಲ್ಲೇ ಜನ ಬಂದು ನಿಂತು ಅವರು ಸಂತಾಪ ಸೂಚನೆ ಮಾಡೋರಿದ್ರೆ ನನಗೆ ಮೇಲಿನ ರೂಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ಮತ್ತು ಮೇಲಿನ ಸ್ಟೆಪ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರು ಕೊಟ್ಟು ಬಂದೇನು ಹೇಳ್ರಿ ಅಂತ ಕೈ ಮಾಡಿದರು. ಯಾರವ್ರು ಅಂತಂದ್ರೆ ನಾನು ಹಿಂದೆ ಯಾರೂ ಇಲ್ಲ. ಈಗ ರೀಸೆಂಟ್ ಇಷ್ಟೆಲ್ಲ ಆದರೂ ಕೂಡ ನಾನು ಬಹಿರಂಗವಾಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತಲ್ಲಿ ನನಗೆ ಏನೋ ಒಂದು ಸಂಚು ಹಾಕಿದ್ದಾರೆ ನನ್ನ ಸುರಕ್ಷಣೆ. ಅದು ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮಂತಂದಾಗ ಮಾತಾಡಿಕೊಂಡು ನಾವು ಕ್ಯಾಮ್ರಾನು ಕೂಡ ತೆಳಗಡೆ ಹಾಕಿದ್ವಿ. ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡ್ಕೊಂಡಿದ್ದೇನೆ. ಮತ್ತು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಕಡೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟಾಗಿ ವಿನಂತಿ ಮಾಡ್ಕೊಳ್ಳೋ ನಾನು ವಿಚಾರ ಇತ್ತು. ಬಟ್ ನನಗೂ ಈಗೂ ಕೂಡ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚೆಗೂ ಕೂಡ ಅನ್ಯಾಯವಾಗಿ ಜನ ಅಡ್ಡಾಡೋದು ನೋಡಿ ತಕ್ಷಣ ಮತ್ತೆ ಮಾಧ್ಯಮ ಮಿತ್ರರು ಒಂದು ಪಾಯಿಂಟ್ ಕೇಳಿದ್ರು. ನಾನು ಸ್ಪಷ್ಟವಾಗಿ ಇದ್ದಿದ್ದು ನಾನು ಎಲ್ಲರೂ ಮಾಧ್ಯಮ ಮಿತ್ರರು ಹೇಳಿದೆ, ಅದನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ಆಯಿತು. ಹಿಂಗೆ ಹೇಳಿದೆ. ಆಗಲೇ ಕಮಿಷನರ್ ಫೋನ್ ಮಾಡಿದರು, ನನ್ನ ಗಮನಕ್ಕೆ ತರಬೇಕಾಯ್ತು, ನೀವು ಮಾಧ್ಯಮ ಕೇಳಿಬಿಟ್ರಲ್ಲ, ನಾನು ನಿಮ್ಮ ಜೊತೆಗದೇನೆ ಅಂತ ಆಯುಕ್ತರು ಫೋನ್ ಮಾಡಿದರು. ಸಂತೋಷ, ಇಮಿಡಿಯೇಟ್ಲಿ ನಾನು ಮೇಡಮ್ಗೂ ಸೆಕ್ಯೂರಿಟಿ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ನಾನು ನಿಮ್ಮ ಮನೆಗೂ ಕೂಡ ಭದ್ರತೆಯನ್ನು ಕೊಡ್ತೇನೆ ಅಂತ ಸೂಚನೆ ಮಾಡಿ ಇನ್ಸ್ಪೆಕ್ಟರ್ ಕಳಿಸಿ ACP ಶಿವಕುಮಾರ್ ನಾಯಕರು ಕೂಡ ಮಾತಾಡಿದರು. ಎಲ್ಲ ರೀತಿಯಿಂದ ನಿಮಗೆ ಸೇಫ್ಟಿಯನ್ನು ಮಾಡ್ತೇವೆ ಅನ್ನೋ ಮಾತು ಕೊಟ್ಟರು ಮತ್ತು ಕಳಿಸಿದ್ದಾರೆ ಕೂಡ.